ಬಸವಣ್ಣವ್ರು ಹೇಳ್ತಾರೆ, ಸಂಸಾರವೆಂಬುದು ಗಾಳಿಯ ಸೊಡರು, ಬಾಗಿಲು ಮುಂದೆ ಹಚ್ಚಿಟ್ಟಿರ್ತಕ್ಕಂಥ ದೀಪ ಗಾಳಿ ಬಿಡ್ತು ಅಂತಂದ್ರೆ ಯಾವಾಗ ಆರ್ತತಿ ಅಂತ ಹೇಳಕ್ಕೆ ಬರ್ತದನ್ರಿ? ಎಷ್ಟೊತ್ತಿರ್ತದೆ ಗಾಳಿಗೆ ಹಚ್ಚಿದ ದೀಪ? ಗಾಳಿಗಿಟ್ಟ ದೀಪ ಬಹಳೊತ್ತಿರೋದಿಲ್ಲ. ಹಂಗೆ ಈ ಸಂಸಾರನೂ ಸಹಿತ ಯಾವಾಗ ಏನಾಗ್ತದೆ ಅಂತ ಹೇಳಕ್ಕೆ ಬರಂಗಿಲ್ಲ, ಅದರಷ್ಟೇ ಅನಿಶ್ಚಿತ. ಹಾಗೇನೆ ಮುಂದುವರೆದು ಹೇಳ್ತಾರೆ, ಶಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ. ಶಿರಿ ಅಂದ್ರೆ ಸಂಪತ್ತು, ಸಂತಿ ಮಂದಿದ್ದಂಗಂತ. ಸಂತಿಗೆ ಪ್ರಾರಂಭಕ್ಕೆ ಮಂದಿ ಕೂಡಾಕ ಹತ್ತೈತಿ. ಪ್ರಾರಂಭಕ್ಕೆ ಎಲ್ಲ ಕಡೆಯಿಂದ ಬರಕ್ಕೆ ಛಲ ಮಾಡ್ತಾರೆ. ಹೊತ್ತು ಹೋದಂಗೆ ಸಂತಿ ಚಲೋ ತುಂಬತತಿ. ಮುಂದೆ ಹೊತ್ತು ಇಳ್ದಂಗೆ ಸಂತಿ ಮಾಡ್ಕೊಂಡ್ಮೇಲೆ ಅಲ್ಯಾಕೆ ನಿಂದಿರ್ತಾರೆ? ನೋಡ್ಬೇಕ್ರಿ, ಸಂತಿ ಮಾಡ್ಕೊಂಡು ಹೋಗೋರನ್ನ ಕೇಳ್ರಿ ನೀವು. ಮುಗಿದೈತಿ ರೊಕ್ಕ ಎಲ್ಲ. ಅದು ಸಂತಿ ಮುಗಿದ ಮೇಲೆ ಹೋಗೋದೇ ಮನೆಗೆ. ಹಂಗೆ ಈ ಶ್ರೀಮಂತಿಕೆ ಸಂಪತ್ತು ಅನ್ನೋದು ಬರ್ತದೆ. ಪ್ರಾರಂಭಕ್ಕೆ ಸಾವಕಾಶ ಬಂದು ಸ್ವಲ್ಪ ಭಾಳ ಆಕೈತಿ. ಭಾಳ ಆದ ಕೂಡಲೇ ಭಾಳ ಆಗೈತಿ ಅನ್ನೋದ್ರಾಗ ಸಣ್ಣ ಹಂಗೆ ಹೋಗಕ್ಕೆ ಚಾಲೋ ಮಾಡಿರ್ತೈತಿ. ಅದು ಹೆಂಗೆ ಹೊಕ್ಕೈತೆ ಗೊತ್ತಿಲ್ಲ. ಈ ಇದ್ದದ್ದು ಎಲ್ಲ ಮುಗಿಯಾಕೆ ಬಂದಮೇಲೆ ಗೊತ್ತಾಗೋದು. ನೋಡ್ಬೇಕ್ರಿ, ಮನ್ಯಾಗ ರೊಕ್ಕ ಭಾಳ ಇದ್ದಾಗ, ಭಾಳ ಅಂದ್ರೆ ಭಾಳ ಅಲ್ಲ, ಸಾಕಾಗುವಷ್ಟು ರೊಕ್ಕ ಇದ್ದಾಗ ಭಾಳ ಖುಷಿ ಇರ್ತೈತಿ, ಭಾಳ ನಗು ಇರ್ತೈತಿ. ಏನು ಕೇಳಿದ ಕೂಡಲೇ 10 ರೂಪಾಯಿ ಇರತ್ತವ, 20 ರೂಪಾಯಿ ಚಿಲ್ಲರಿಲ್ಲ ಇಟ್ಕೊಡು ಇದ್ದಾಗ. ಅದ ಮುಗಿದ ಮ್ಯಾಲೆ ಕಿಶೆ ಖಾಲಿಯಾಗಿರಬೇಕು, ಎದಕ್ಕರೆ ಬೇಕಾಗಬೇಕು. ನಮ್ಮ ಹೆಣ್ಮಕ್ಳು ಕೇಳಬೇಕು, ರೊಕ್ಕ ನೋಡ್ಬೇಕು. ಏನು ಪ್ರಿಂಟ್ ಮಾಡ್ತೀನಿ ನಾನು? ಎಷ್ಟು ಬಾಯ ಮಾಡ್ತಾನಂದ್ರೆ ನೀವು. ಅದಕ್ಕೆ ಅವರು ಹೇಳ್ತಾರೆ, ಇದ್ರೆ ಕೊಡು, ಇರ್ಲಿಕ್ಕಂದ್ರೆ ತನ್ನಗೆ ಕೊಂಡ್ರು ಮಾಡಿ ಹಾಕ್ತೀನಿ ತಿನ್ನೋದು ಬೀಳತ್ತಾರ ಅವ್ರು. ಬಾಯಿ ಮಾಡಂಗಿಲ್ಲ. ಅದರ ಅರ್ಥ ನೋಡ್ರಿ ನೀವು, ಭಾಳಷ್ಟು ಸಲ ಗಂಡು ಮಕ್ಕಳು ಕಿಶೆ ಖಾಲಿ ಆಗಿರ್ತೈತಿ. ಅಂಥದ್ರೊಳಗೆ ಮನೆಯೊಳಗಿನ ರಿಸರ್ವ್ ಬ್ಯಾಂಕ್ ಅಂದ್ರೆ ನಮ್ಮ ಹೆಣ್ಮಕ್ಳು. ಪೂರಾ ಖಾಲಿ ಆಗೈತೆ ಅಂದ್ರೂ ಅಲ್ಲಿ ಖಾಲಿಯಾಗಿರಂಗಿಲ್ಲ ರೀ. ಒಟ್ಟ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಂದ್ರೂ ಒಂದಿಷ್ಟು ಇರ್ತದ. ಒಟ್ಟ ಬಡ್ದು ಹುಡುಕ್ಯಾಡ್ರು 10 ಪೈಸಾ ಹೊಂಡಂಗಿಲ್ರಿ ಅಂತಿರ್ತಾರೆ. ಹಂಗೆ ಸಣ್ಣ ಹಂಗೆ ಒಂದು 10-20 ಸಾವಿರ ಬರ್ತಿರ್ತಾವೆ. ಒಂದೊಂದು ಕಡೆ ಹೆಣ್ಮಕ್ಳು ಹಿಂಗೆ ಭಾಳ ಶನೆತನ ಕಾಯಿಪಲ್ಲೆ ಸಂತಿಗೆ ಹೋದ್ರೆ ಅಲ್ಲಿ ಉಳಿಸ್ತಾರೋ. ಬಟ್ ಎಲ್ಲ ಕಡೆ ಹೋಗಿ ಉಳಿಸಿ ಚಲೋ ಉಳಿಸ್ತಾರೆ, ಭಾಳ ಉಳಿಸ್ಕೊಂಡಿರ್ತಾರೆ. ಅಂದರೆ ಆಪದ್ಧನ ಅಂತಾರೆ. ಅದು ಕಷ್ಟಕ್ಕೆ ಏನೋ ಒಂದು ಸಂದರ್ಭ ಬರ್ತೈತಿ. ಕಿಶೆದಾಗ 10 ರೂಪಾಯಿ ಇರಲಾರ್ದಂಥ ಸಂದರ್ಭ. ಇವತ್ತು ನಮ್ಮ ನಾಡಿನ ಮನೆಗಳೊಳಗೆ, ನಮ್ಮ ಕನ್ನಡ ನಾಡಿನ ಪುಣ್ಯ ಏನು ಅಂತಂದರೆ, ನಮ್ಮ ಮನೆಯೊಳಗೆ ರೊಕ್ಕಿಲ್ಲ ಅಂಥೇಳಿ ಏನೋ ಒಂದು ಕಷ್ಟದ ಟೈಮ್ನೊಳಗೆ ಆಸ್ಪತ್ರೆಗಂತ ಹೋಗೋದು ಬರ್ತದೆ, ಮತ್ತೇನೋ ಬರ್ತದೆ. ರೊಕ್ಕಿಲ್ಲ ಅಂತ ಕೂತ್ ಹೊತ್ತಿನೊಳಗೆ ಗಾಬರಿಯಾಗಿ ಓಡಾಡೋದು ನೋಡಿ, ಅಂಥ ಹೊತ್ತಿನೊಳಗೆ ಇವ್ರನ್ನ ಕೇಳಿ ಇದನ್ನು ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಅಂಥ ಹೊತ್ತಿನೊಳಗೆ ತಾವೇನು ಕೂಡಿಸಿಟ್ಟಿರ್ತಾರಲ್ಲ ಅಂಥ ರೊಕ್ಕವನ್ನು ಕೊಟ್ಟು ಮನೆಯ ಮಾನವನ್ನು ಕಾಪಾಡೋರು ನಮ್ಮ ತಾಯಿಗಳು ಅನ್ನೋದನ್ನು ನಾವು ಮರಿಬಾರ್ದು. ಇದನ್ನು ನಾನು ಔಪಚಾರಿಕವಾಗಿ ಹೇಳಕತ್ತಿಲ್ಲ, ವಾಸ್ತವ ಸತ್ಯ. ಇದು ನಡ್ಕೊಂಡು ಬಂದಿರೋದು ಬಹುತೇಕ ಎಲ್ಲ ಕಡೆಗೆ ನೋಡ್ತೀವಿ ನಾವು. ಆ ಕಾರಣಕ್ಕೆ ಇಂತಹ ಒಂದು ಒಳ್ಳೆಯ ಸದ್ಭಾವನೆಯಿಂದ ಮಾಡ್ತಕ್ಕಂಥ ಜಾಣ್ಮೆಯ ಬದುಕೇನಿದೆ, ಆ ಬದುಕಿಗೆ ವಿಶೇಷವಾದಂಥ ಅರ್ಥ ಇರ್ತದೆ. ಆ ವಿಶೇಷ ಅರ್ಥವಂತಿಕೆಯಿಂದ ಕೂಡಿರ್ತದಲ್ಲ. ಹಾಗೆಯೇ ಬಸವಣ್ಣರು ಹೇಳ್ತಾರೆ, ಇದನ್ನೆಚ್ಚಿ ಕೆಡಬೇಡ ಶಿರಿ ಎಂಬುದ. ಈ ಸಂಪತ್ತನ್ನು, ಶ್ರೀಮಂತಿಕೆಯನ್ನು ನೆಚ್ಚಿಕೊಂಡು ನಾವು ಕೆಡಬೇಕಾಗಿಲ್ಲ. ಏನು ಮಾಡಬೇಕು? ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ಶ್ರೀಮಂತಿಕೆ ಸಂಪತ್ತೇನಿದೆ ಇದು ಶಾಶ್ವತ ಅಲ್ಲ. ಮರಿಲಾರ್ದಂಗೆ ದೇವರನ್ನು ನಿತ್ಯ ಪೂಜಿಸು, ಅರ್ಚಿಸು. ಆ ಶ್ರೀಮಂತಿಕೆ ಬರ್ತದ ಹೋಗ್ತದ, ಅದರ ಕಡೆಗೆ ಗಮನ ಬೇಡ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಭಾಳ ಸುಂದರವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಬಸವಾದಿ ಶಿವಶರಣರ ಕಳಕಳಿ, ಅವರ ಕಾಳಜಿ ಏನು ಅಂತಂದರೆ, ಒಳ್ಳೆಯದಾಗಬೇಕು, ಒಳ್ಳೆಯದನ್ನು ತಿಳಿಬೇಕು, ಒಳ್ಳೆಯದನ್ನು ಕಲಿಬೇಕು, ಒಳ್ಳೆಯದಂತೆ ನಡಿಬೇಕು. ಇಂತಹ ಒಂದು ಅದ್ಭುತವಾದ ಸಂದೇಶಗಳನ್ನು, ಕನಸನ್ನು ಇಟ್ಟುಕೊಂಡು ಬದುಕ್ತಕ್ಕಂಥ ಬಸವಣ್ಣನವರ ಜೀವನ ಕೇವಲ ಯಾರಿಗೂ ಅಲ್ಲ, ಯಾವುದೋ ಕೆಲವು ವ್ಯಕ್ತಿಗಳಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯ ಬದುಕನ್ನು ಬಸವಣ್ಣನವರು ಬದುಕ್ತಾರೆ ಅನ್ನತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾದಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ನೋಡ್ರಿ,
ಇವೆಲ್ಲವುಗಳನ್ನು ಹೇಳ್ತಾ ಚನ್ನಬಸವಣ್ಣ ಕೇಳ್ತಾನೆ, ಈ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಿರ್ತಕ್ಕಂಥ ಮಹಾನ್ ಶಕ್ತಿಗಳು ಅಂಥವರು ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಕೇಳಿದಾಗ ಬಸವಣ್ಣನವರು ಕೆಲವು ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿರ್ತಕ್ಕಂಥ ಮುಗ್ಧತೆಯಿಂದ ಕೂಡಿದ ಭಕ್ತಿಯನ್ನು ಬದುಕಿರ್ತಕ್ಕಂಥದ್ದನ್ನು ಕುರಿತು ಹೇಳ್ತಾರೆ. ಅದನ್ನು ಭೀಮಕವಿ ಬರೀತಾರೆ. ಅದನ್ನು ಚನ್ನಬಸವಣ್ಣನವರಿಗೆ ಬಸವಣ್ಣನವರು ಹೇಳ್ತಾರೆ, ಭಕ್ತಿಯ ಮಹತ್ವ ಎಂಥದ್ದು. ಭಕ್ತಿಯೊಳಗೆ ಬಹಳಷ್ಟು ನವವಿಧ ಭಕ್ತಿಗಳನ್ನ ಹೇಳ್ತಾರೆ, 9 ಪ್ರಕಾರದ ಭಕ್ತಿಯನ್ನು ಹೇಳ್ತಾರೆ. ಅದರೊಳಗೆ ಸರ್ವಶ್ರೇಷ್ಠವಾದ ಭಕ್ತಿ ಅಂತಂದರೆ ಮುಗ್ಧ ಭಕ್ತಿ. ಕನ್ನಡ ನಾಡಿನ ವಿರಕ್ತ ಪರಂಪರೆಯ ಅಪರೂಪದ ವಿರಕ್ತರಲ್ಲಿಯೇ ಮಹಾವಿರಕ್ತ ಅನಿಸಿಕೊಂಡಿರ್ತಕ್ಕಂಥ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅದ್ಭುತ ಸಾಧಕರವರು. ಸಾಮಾನ್ಯ ಅಲ್ಲ, ಅವರ ನಡೆ ನುಡಿ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು. ಕೇಳ್ರಿ, ಭಾಳ ವಿಶೇಷ ಪ್ರಸಂಗದ. ಆ ಮಠದೊಳಗಿರುವ ಹೊತ್ತಿನೊಳಗೆ ಮುಳುಗುಂದದೊಳಗೆ ಗವಿ ಮಠ ಅಂತಿದೆ, ಬಾಲಲೀಲಾ ಮಹಾಂತ ಶಿವಯೋಗಿಗಳ ಮಠ. ಆ ಮಠದೊಳಗೆ ಅವ್ರು ಇದ್ದಾಗ ಏನಾಗ್ತದೆ, ಮಠದ ಮುಂದೆ ಹುಡುಗರೆಲ್ಲ ಆಡ್ತಿರ್ತಾವೆ, ಎಲ್ಲ ಮಕ್ಕಳು ಆಡ್ತಿರ್ತಾವೆ. ಹಂಗೆ ಒಂದು ಮಗು ಆಡೋ ಹೊತ್ತಿನೊಳಗೆ ಆಟ ಆಡ್ತಾ ಆಡ್ತಾ ಏನು ಮಾಡ್ತದ, ಒಂದು ಹುತ್ತಿರ್ತದೆ, ಅಲ್ಲಿ ಆಟ ಆಡ್ತಾ ಅದ್ರ ಕಡೆ ಹೋಗ್ತದೆ. ಅಲ್ಲಿ ಒಂದು ಹಾವು ಕುತ್ಕೊಂಡಿರ್ತದೆ, ವಾಸ ಮಾಡಿರ್ತದೆ. ಆ ಹಾವು ಆ ಮಗುವಿಗೆ ಕಚ್ತದ. ಮಗುವಿಗೆ ಕಚ್ಚಿದಾಗ ಅದು ನಾಗರ ಹಾವು, ಭಾಳಷ್ಟು ಸಮಯ ತಗೊಳ್ಳಲ್ಲ. ಆಗಿಂದಾಗ ಸ್ವಲ್ಪ ಹೊತ್ತಿನೊಳಗೆ ವಿಷ ಏರಿ ಬಾಯಲ್ಲಿ ಬುರುಗು ಬಂದು ಬಿದ್ದು ಆ ಮಗು ಸಾಯ್ತದ. ಯಾರೋ ಹೋಗಿ ಹೇಳಿದರು, ಮಠದ ಮುಂದೆ ಆಡುವಾಗ ನಿನ್ನ ಮಗನಿಗೆ ನಾಗರ ಹಾವು ಕಡಿದು ನಿನ್ನ ಮಗ ಸತ್ತ ಅಂಥೇಳಿ ಹೋಗಿ ಸುದ್ದಿ ಮುಟ್ಟಿಸಿದ ಕೂಡಲೇ ಆ ಮಗುವಿನ ತಾಯಿ ಬಸಮ್ಮ ಓಡ್ಕೋತ ಬರ್ತಾಳೆ. ಏನಾಗಿತ್ತು ಅಂತಂದರೆ, ಆಕೆ ಗಂಡ ತೀರಿಕೊಂಡಿದ್ದ, ಒಂದೇ ಗಂಡು ಮಗ, ಅದು ಸಹಿತ ತೀರ್ಕೋತು ಅಂತಂದಾಗ ಎಷ್ಟು ನೋವಾಗಲಿಕ್ಕಿಲ್ಲ. ಆ ಮಗುವನ್ನು ಕೈಯೊಳಗೆತ್ಕೊಂಡು ಆ ಮಗುವಿನ ಮೇಲೆ ಬಿದ್ದು ಬೋರಾಡಿ ಅಳ್ತಾಳೆ. ಏನು ನನ್ನ ಬದುಕು, ಏನಾಯಿತು, ಯಾಕಾಗಿ ನಾನಿನ್ನು ಬದುಕಬೇಕು, ಏನು ನೋಡಿ ನಾನು ಬದುಕಬೇಕು ಅಂತ ತಾಯಿ ಹಂಬಲಿಸ್ತಾಳೆ. ಆ ಮಗುವನ್ನು ಎತ್ಕೊಂಡು ಮುಳುಗುಂದದ ಬಾಲಲೀಲಾ ಮಹಾಂತೇಶ್ವರ ಮಠದ ಬಾಗಿಲಿಗೆ, ಗವಿ ಮಠದ ಎದುರಿಗೆ ನಿಂದಿರ್ತಾಳೆ. ಯಪ್ಪ ಮಹಾಂತೇಶ, ಏನು ವ್ಯವಸ್ಥೆ ಇದು, ಏನು ಮಾಡಿದೆ ನೀನು, ಇಂಥ ಮಗುವನ್ನು ಕೊಟ್ಟೆ, ನನಗೆ ದಿಕ್ಕು ಭರವಸೆ ಏನೂ ಇರಲಾರ್ದಾಗ ಇದ್ದ ಮಗುವನ್ನು ಕಿತ್ಕೊಂಡು ಬಿಟ್ಟೆಲ್ಲ, ನನ್ನ ಮಗುವನ್ನು ಬದುಕಿಸಿಕೊಡು ನೀನು ಅಂತ ಕೊಂಡು ಕೇಳ್ತಾಳೆ. ಅದು ಮಹಾಂತೇಶ್ವಯೋಗಿಗಳಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಹೊರಗೆ ಬಂದು ಸಾಂತ್ವನ ಮಾಡ್ತಾರೆ. ಅಳಬೇಡವ ಅಂತ ಹೇಳಿದ್ರು ಅವರು. ಅಳಬೇಡ ಅಂತ ಹೇಳೋದು ಭಾಳ ಸರಳ, ಆದರೆ ನನ್ನ ಕಳ್ಳಿಗಾಗೋ ದುಃಖ ನಿನಗಾಗಬೇಕಲ್ಲಪ್ಪ. ನೀ ಹೇಳಿದೆ ಅಳಬಾರ್ದು ಅಂಥೇಳಿ, ಸರಿ, ಆದರೆ ನನ್ನ ಕಳ್ಳಿಗೆ ಬೆಂಕಿ ಬಿದ್ದದ, ಈ ದುಃಖ ನಿನಗೆ ಅರ್ಥ ಆಗಬೇಕು, ಏನು ಮಾಡಲಿ ನಾನು ಅಂತೀಕೊಂಡು ಹೇಳಿ ಆ ತಾಯಿ ಹಂಬಲಿಸ್ತಾಳೆ. ಅವಾಗ ಮಹಾಂತ ಶಿವಯೋಗಿಗಳು ಭಾಳ ಸಮರ್ಥರಿದ್ರು. ಅವರಿಗೆ ಸಾಧ್ಯ ಇರಲಿಲ್ಲ ಅಂತಲ್ಲ, ಸತ್ತಂಥ ಮಗುವನ್ನು ಬದುಕಿಸುವಷ್ಟು ಪ್ರಾಣವನ್ನು ಕೊಡುವಷ್ಟು ಸಮರ್ಥರಿದ್ರು ಅವರು. ಆದರೆ ಒಂದು, ಈ ವ್ಯವಸ್ಥೆಯನ್ನು ನಾನು ಮಾಡಿನಿ ಅಂತಂದ್ರೆ ಮುಂದೆ ಯಾರೂ ಸಾಯಂಗಿಲ್ಲ, ಹೌದಿಲ್ರಿ? ಹಿಂಗೊಂದು ಸಲ ಸ್ವಾಮಿಗಳು ಎಲ್ಲರೂ ಹಿಂಗೆ ಹೇಳ್ತಾರೆ, ಹಿಂಗೆ ಮಾಡ್ತಾರೆ ಅನ್ನೋದು ಗೊತ್ತಾದ್ರೆ ಯಾರೇ ಮಣ್ಣು ಕೊಟ್ಟಾರನ್ರಿ, ಸತ್ತದ್ದು ಎಲ್ಲ ತಂದು ಇಟ್ಕೊಂಡು ಕುಂದಿರ್ತಾರಲ್ಲಿ. ಯಾರು ಮಣ್ಣು ಕೊಡ್ತಾರೆ? ಯಾರೂ ಕೊಡಂಗಿಲ್ಲ. ಇಂಥದ್ದೇ ಒಂದು ವ್ಯವಸ್ಥೆ ಆಗಿಬಿಡ್ತದೆ ನೋಡ್ರಿ. ಒಬ್ಬೊಬ್ಬರು ಸ್ವಾಮಿಗಳು ಓಶಿ ನಂಬರ್ ಹೇಳ್ತಾರೆ ಅಂದ್ಕೊಳ್ಳಿ, ಹೋಗಿ ಹೋಗಿ ಓಶಿಗೆ ನಿಂತಿರ್ತಾರೆ. ಓಶಿ ಹೇಳೋರು ಸ್ವಾಮಿಗಳು ಅದಾರ, ಭಾಳ ನಮನಿ ಸ್ವಾಮಿಗಳು ಅದಾರ್ರಿ ಏನ್ರಿ, ಅದ್ಭುತವಾದವ್ರು ಅದಾರ. ಹಿಂಗೆ ಗಾಳಿಯೊಳಗೆ ಹಿಂಗೆ ಮಾಡಿ ಹಿಂಗೆ ತೆಗೆದು ಹಿಂಗೆ ಒಯ್ಯವ್ರು ಅದಾರ. ಏನು ಕೇಳ್ತೀರಿ ನೀವು, ಗರ್ದಿ ಗಮ್ಮತ್ತು, ಭಾಳ ಮಜಾ ಅದಾರ. ಓಶಿ ನಂಬರ್ ಹೇಳುವಂಥವರು, ಏನೇನೋ ಮಾಟ ಮಂತ್ರಗಳನ್ನು ಮಾಡಿಕೊಡುವಂಥವರು, ಏನೇನೋ ಕೆಟ್ಟ ವ್ಯವಸ್ಥೆಯೊಳಗೆ ಬದುಕುವಂಥ ಭಾಳಷ್ಟು ಮಂದಿ ಗುರುಗಳಿದ್ದಾರೆ. ಇವರು ನಿಜವಾದ ಗುರುಗಳಲ್ಲ, ಓಸಿ ನಂಬರ್ ಹೇಳುವಂಥವರಲ್ಲ. ಆಧ್ಯಾತ್ಮದ ಜ್ಞಾನವನ್ನು ನೀಡಿ ಶಿಷ್ಯನ ಕಷ್ಟವನ್ನು ಕಳೆದು ಕಣ್ಣೀರ ಒರೆಸಿ ಕೈ ಹಿಡಿದು ನಡೆಸುವ ಶಿವಬಸವ ಮಹಾಸ್ವಾಮಿಗಳಂಥವರು ನಿಜವಾದ ಸ್ವಾಮಿ ಅನ್ನಿಸ್ತಾರೆ. ಈ ನಾಡಿಗೆ ಕಾವಿ ಬಟ್ಟೆಗೆ ಒಂದು ಕಿಮ್ಮತ್ತನ್ನು ತಂದು ಕೊಡ್ತಾರೆ. ಇದು ಬದುಕಾಗಬೇಕು, ಇದು ಜೀವನ ಆಗಬೇಕು. ಮಹಂತ ಶಿವಯೋಗಿಗಳಂದ್ರು ಹಾಗೆ ಮಾಡೋಕ್ಕೆ ಸಾಧ್ಯ ಐತಿವ, ಮಾಡಬಾರ್ದು ಅಂತ ಹೇಳ್ರಿ ಅವರು. ಮಾಡಬಾರ್ದು ಅಂದರೆ ಏನು, ನನ್ನ ಮಗ ಹೋತಲ್ಲ ನನಗೆ ಆಸರೆ ಏನು ಅವರಂದರು. ಈಗ ಹೇಳಿದರೆ ಇದು ಕೆಲಸ ಆಗೋದಿಲ್ಲ ಅಂತಂದ್ರೆ ಅವರು. ಹೇಗೆ ಮಹಾಂತ ಶಿವಯೋಗಿಗಳು ಆಕೆಗೆ ಉಪದೇಶ ಮಾಡ್ತಾರೆ ಅಂತಂದರೆ, ಅಂದು ಬುದ್ಧನ ಹತ್ತಿರ ಕಿಸಾ ಗೌತಮಿ ಬಂದಿದ್ದಳು.
ಸತ್ತ ಮಗುವನ್ನು ಕರ್ಕೊಂಡು ನನ್ನ ಮಗನನ್ನು ಬದುಕಿಸುವಂತ ಕೊಂಡು ಹೇಳಿದಾಗ ಬುದ್ಧ ಭಾಳ ಚಂದ ಹೇಳಿದ್ದ. ಏನು, ನಿನ್ನ ಮಗನನ್ನು ನಾನು ಬದುಕಿಸ್ತೀನಿ, ಆದರೆ ಒಂದು ವಸ್ತು ಬೇಕದಕ್ಕೆ. ಏನು? ಸಾವಿಲ್ಲದವರ ಮನೆಯಿಂದ ಸಾಸಿವೆಯನ್ನು ತಗೊಂಡು ಬಾ, ನಿನ್ನ ಮಗನನ್ನು 5 ನಿಮಿಷದೊಳಗೆ ಬದುಕಿಸಿಕೊಡ್ತೀನಿ ಅಂತ ಹೇಳಿದ ಬುದ್ಧ. ಸಾವಿಲ್ಲದ ಮನೆಯ ಸಾಸಿವೆಯನ್ನು ಎಲ್ಲಿಂದ ತರಬೇಕು? ತರ್ತೀನಿ ಅಂದ್ರೆ ಆಕೆ ನನ್ನ ಮಗ ಬದುಕ್ತಾನೆ ಅಂದ್ರೆ ತರ್ತೀನಿ ಅಂತೇಳಿ ಊರೊಳಗೆ ಓಡ್ಕೋತ ಹೋಗ್ತಾಳೆ. ಅವರ ಮನೆಯೊಳಗೆ ಕೈ ಒಡ್ಡಿ ಕೇಳು, ನನ್ನ ಮಗ ಸತ್ತಾನೆ, ಒಂದಿಷ್ಟು ಸಾಸಿವೆ ಕೊಡ್ರಿ, ನನ್ನ ಮಗನ ಬದುಕಿಸ್ಕೋಬೇಕು. ಯಾರು ಕೊಡಂಗಿಲ್ರಿ? ಯವ್ವ ಒಂದಿಷ್ಟು ಯಾಕೆ, ನಮ್ಮ ಮನ್ಯಾಗ ಇದ್ದಷ್ಟೆಲ್ಲ ನಿನ್ನ ಮಗ ಬದುಕಿದ್ರೆ ಸಾಕು. ಅವ್ರು ತಂದು ಕೊಡು ಹೊತ್ತಿನೊಳಗೆ ಕೇಳ್ತಿದ್ಳು, ನಿಮ್ಮ ಮನೆಯೊಳಗೆ ಯಾರು ಸತ್ತಾರೇನೋ? ಮನೆ ನಮ್ಮ ಅಜ್ಜ ತೀರ್ಕೊಂಡ, ಬೇಡವ. ಮತ್ತೊಂದು ಮನೆಗೆ ಹೋದಳು, ಒಂದಿಷ್ಟು ಸಾಸಿವೆಯನ್ನು ಕೊಡ್ರಿ, ನನ್ನ ಮಗನನ್ನು ಬದುಕಿಸ್ಕೋಬೇಕು. ಸಾಸಿವೆಯನ್ನು ಕೊಡಾಕೆ ಬಂದಾಗ ಮತ್ತೆ ಕೇಳಕ್ಕೆ, ನಿಮ್ಮ ಮನೆಯೊಳಗೆ ಯಾರು ಸತ್ತಾರೇನೋ? ಮೊನ್ನೆ ನಮ್ಮ ಅತ್ತಿ ತೀರ್ಕೊಂಡ್ಳು. ಈ ರೀತಿಯೊಳಗೆ ಯಾರ ಮನೆಗೆ ಹೊಕ್ಕು ಸಾಸಿವೆಯನ್ನೇ ಕೇಳಿದ್ರು ಎಲ್ಲರ ಮನೆಯೊಳಗೂ ಸಾವಿನ ಸುದ್ದಿನೇ. ಸಾವಿಲ್ಲದ ಮನೆಯ ಸಾಸಿವೆ ಎಲ್ಲಿ ಸಿಕ್ಕಿತ್ತು ಜಗತ್ತಿನೊಳಗೆ? ಇದು ಸಾಯುವವರ ಲೋಕ, ಮರ್ತ್ಯಲೋಕ. ಮರ್ತ್ಯಲೋಕದೊಳಗಿರುವವರೆಲ್ಲರೂ ಒಮ್ಮೆ ಸಾಯಲೇಬೇಕು, ಸಾವು ನಿಶ್ಚಿತ. ಆದರೆ ಸಾಯುವಕ್ಕಿಂತ ಮೊದಲು ಬದುಕಿನೊಳಗ ಏನಾದರೂ ಸಾಧನೆಯನ್ನು ಮಾಡಿ ಸತ್ತವರು ನಿತ್ಯಾತ್ಮರಾಗಿ ಉಳಿತಾರೆ, ಪುಣ್ಯಾತ್ಮರಾಗಿ ಬೆಳಗುತ್ತಾರೆ. ಇದು ನಮ್ಮ ವಿಶೇಷ. ಇದು ನಾವು ಸಾಧಿಸಬೇಕಾದಂಥ ಸಾಧನೆ. ಇದು ಸಾವಿಲ್ಲದ ಮನೆ ಸಾಸಿವೆ ಎಲ್ಲರ ಮನೆಗೆ ಕೇಳಿದಳು. ಎಷ್ಟೋ ತನಕ ರೀ? ಸಂಜೆವರೆಗೂ ಮನೆ ತಿರುಗಿ ಬುದ್ಧನ ಕಡೆಗೆ ಬರ್ತಾಳೆ. ಬುದ್ಧನ ಕಡೆಗೆ ಬಂದು, ತಂದೆನವ ಸಾಸಿವೆ ಅಂತ ಕೇಳಿದ ಬುದ್ಧ. ಆಕೆ ಹೇಳು, ನೀನು ನನಗೆ ಹೇಳಲಿಲ್ಲ, ನೇರವಾಗಿ ಹೇಳಲಿಲ್ಲ, ಹೆಂಗೆ ಹೇಳಬೇಕು ಹಂಗೆ ಹೇಳಿಸಿದಿ. ನನ್ನ ಮಗನನ್ನು ಬದುಕಿಸಬೇಕಾಗಿಲ್ಲ, ನನ್ನ ಮಗನ ಹೆಣ ಕೊಡು, ನಾನು ಮಣ್ಣು ಮಾಡಿ ಬರ್ತೀನಿ ಅಂತ ಹೇಳಕ್ಕೆ. ಮಗನನ್ನು ಬದುಕಿಸಿಕೊಡು ಅಂದಕ್ಕೆ, ಮಗನನ್ನು ಬದುಕಿಸೋದು ಬೇಡ, ನನ್ನ ಮಗನ ಹೆಣ ಕಳೆಬರವನ್ನು ಕೊಡು, ನಾನು ಮಣ್ಣು ಮಾಡಿ ಬರ್ತೀನಿ. ಗೌತಮ ಬುದ್ಧನ ಸನ್ನಿಧಿಯೊಳಗಿಟ್ಟಿರ್ತಕ್ಕಂಥ ತನ್ನ ಮಗನ ಹೆಣವನ್ನು ಕಳೆಬರವನ್ನು ಎತ್ತಿಕೊಂಡು ಹೋಗಿ ಮಣ್ಣು ಮಾಡಿ ಬಂದು ಸ್ನಾನ ಮಾಡಿ ಬುದ್ಧನ ಎದುರಿಗೆ ಕೂತು ಕೈ ಮುಗಿದು ಕೇಳ್ತಾಳೆ, ಎಂಥ ಆಧ್ಯಾತ್ಮದ ಅನುಭವವನ್ನು ನೀಡಿದೆ ಅಂತಂದರೆ, ನನ್ನ ಮಗ ಅಷ್ಟೇ ಸತ್ತಿಲ್ಲ, ಜಗತ್ತಿನೊಳಗೆ ಎಲ್ಲರೂ ಸಾಯ್ತಾರೆ, ನನಗೊಬ್ಬಳೇ ದುಃಖದೊಳಗಿರುವವರೆಲ್ಲ, ಸತ್ತವರೆಲ್ಲರ ಮನೆಯೊಳಗೂ ದುಃಖ ಇರ್ತದ, ಈ ದುಃಖದಿಂದ ಹೊರಗೆ ಬರಬೇಕನ್ನುವಂಥ ಸಂದೇಶವನ್ನು ನೀಡಿದೆಲ್ಲ ತಂದೆ, ಇವತ್ತಿನಿಂದ ನಾನು ನಿನ್ನ ಶಿಷ್ಯಳು ಅಂಥೇಳಿ ಕೈ ಮುಗಿದು ಆತನ ಶಿಷ್ಯತ್ವವನ್ನು ಸ್ವೀಕರಿಸ್ತಾಳೆ. ಆಕೆ ಕಿಸಾ ಗೌತಮಿ, ಬುದ್ಧನ ಏಕೈಕ ಶಿಷ್ಯಳು. ಹಿಂಗೆ ಹೊಂದಬೇಕಲ್ಲ ಆ ಶಿಷ್ಯರಾದವರು ಗುರುಗಳ ವ್ಯಕ್ತಿತ್ವವನ್ನು, ಗುರುಗಳ ಕೀರ್ತಿಯನ್ನು ಒಪ್ಪಿ ಮನಸಾರೆ ಒಮ್ಮೆ ಶರಣಾಗತರಾದರೆ, ಗುರುವಿಗಾಗಿ ಗುರುವಿನ ವ್ಯಕ್ತಿತ್ವವನ್ನು ನಾಡಿನ ತುಂಬ ಹಂಚುವುದಕ್ಕಾಗಿ ಹಗಲು ರಾತ್ರಿ ಪ್ರಾಣವನ್ನು ಕೊಟ್ಟು ದುಡಿತಕ್ಕಂಥವ್ರು ಮಾತ್ರ ಗುರುವಿನ ಕೀರ್ತಿಯನ್ನು ನಾಡಿನ ತುಂಬ ಹಂಚೋದಕ್ಕೆ ಸಾಧ್ಯ ಹೊರತು ಇನ್ನುಳಿದವರಿಗೆ ಸಾಧ್ಯ ಆಗೋದಿಲ್ಲ. ಆ ಹಿನ್ನೆಲೆಯೊಳಗೆ ಬುದ್ಧನ ಒಂದು ವಿಶೇಷತೆ, ಬುದ್ಧನ ಒಂದು ಪರಿಣಾಮ ಆ ಮಹಿಳೆಯ ಮೇಲೆ ಎಷ್ಟಾಗ್ತದೆ ಅಂತಂದರೆ, ಇದು ಮನಸ್ಸಿನ ಪರಿವರ್ತನೆ ಅಂತ ಹೇಳ್ತೀವಿ. ಪರಿವರ್ತನೆ ಸುಮ್ಮನೆ ಆಗೋದಲ್ಲ. ಪರಿವರ್ತನೆ ಅಂದರೆ ಏನು? ಜಾಜು ಮಾಡಿದಂಗೆ ಈ ಕಡೆ ತೆಗೆದು ಈ ಕಡೆ ಹಿಡಿದು, ಈ ಕಡೆ ತೆಗೆದು ಈ ಕಡೆ ಹಿಡಿದಲ್ಲ, ಜಾಜು ಅಲ್ಲ. ಪರಿವರ್ತನೆ ಅಂತಂದರೆ ಆ ಮನಸ್ಸಿನ ಮೇಲೆ ಪರಿಣಾಮ ಆದಾಗ ಪರಿವರ್ತನೆ. ಪರಿಣಾಮ ಆಗದಿದ್ದರೆ ಪರಿವರ್ತನೆ ಇರಂಗಿಲ್ಲ. ಪರಿಣಾಮ ಯಾವ ಪರಿಣಾಮ? ಆ ಗುರುವಿನ ನಿಲುವಿನ ಪರಿಣಾಮ, ಗುರುವಿನ ವ್ಯಕ್ತಿತ್ವದ ಪರಿಣಾಮ ಯಾವ ಶಿಷ್ಯನ ಮೇಲಾಗ್ತದ, ಖಂಡಿತವಾಗಲೂ ಆ ಶಿಷ್ಯ ಪರಿವರ್ತನೆ ಆಗಬೇಕು, ಹಾಗೇ ಆಗ್ತಾನೆ. ಎರಡು ಮಾತಿಲ್ಲ ಅನ್ನೋದಕ್ಕೆ ನಮ್ಮ ನಾಡಿನ ಪುಣ್ಯಾತ್ಮರ ಚರಿತ್ರೆಗಳೇ ಒಂದು ದಾಖಲೆಗಳು, ಬೇರೆ ಏನೂ ಬೇಕಾಗಿಲ್ಲ. ಹಾಗೆ ಮಹಾಂತ ಶಿವಯೋಗಿಗಳು ಹೇಳ್ತಾರೆ, ನೋಡವ ನಿನ್ನ ಮಗನನ್ನು ಮಣ್ಣು ಮಾಡಿ ಬಾ, ನನಗೆ ಮುಂದಿನ ದಾರಿ ಏನು ಯಪ್ಪ ಅಂತ ಕೇಳಕ್ಕೆ, ನಿನ್ನ ಮಗನನ್ನು ಮಣ್ಣು ಮಾಡಿ ಬಾ ಮೊದಲು ಅಂತ ಹೇಳಿದರು. ಆಯಿತು, ಮಹಾಂತ ಶಿವಯೋಗಿಗಳ ಈ ಅಪ್ಪಣೆಯಂತೆ ಹೋಗಿ ಮಗುವನ್ನು ತಗೊಂಡು ಮಣ್ಣು ಮಾಡಿ ಗವಿಮಠದ ಬಾಗಿಲಿಗೆ ಬಂದು ನಿಂತು ಆ ತಾಯಿ ಬಸಮ್ಮ ಕೈ ಮುಗಿದು ಕೇಳ್ತಾಳೆ, ಯಪ್ಪ ನನಗೇನು ಹೇಳ್ತಿ, ನನಗೇನು ಮುಂದಿನ ದಾರಿ ಅಂತ ಬಸಮ್ಮ ಬಾರ್ಲಿಲ್ಲ ಮಹಾಂತ ಶಿವಗಳನ್ನ ಕೇಳ್ತಾಳೆ. ಮಹಾಂತ ಶಿವಗಳಂದರು, ಏನಾಗಿದೆ ನಿನಗೆ ಅಂತ ಕೇಳಿದ್ರು ಅವರು. ನನ್ನ ಮಗ ಸತ್ತಾನ, ಇಷ್ಟಲ್ಲ, ಇದಕ್ಯಾಕೆ ಇಷ್ಟು ತ್ರಾಸು ಮಾಡ್ಕೊಳಕತ್ತೀರಿ? ಅವಾಗ ಬಸಮ್ಮ ಅಂತಾಳೆ,
ಮಗ ಸತ್ರೆ ನೋವಾಗೋದಿಲ್ಲ? ಮಗ ಸತ್ರೆ ದುಃಖ ಆಗಬಾರ್ದು? ಅದು ಹಡೆದ ತಾಯಿಗೆ, ಮಗುವಿಗೆ ಜನ್ಮ ಕೊಟ್ಟ ತಾಯಿಗೆ ಮಗು ಸತ್ರೆ ದುಃಖ ಆಗ್ಲಾರ್ದು ಇರ್ತದೆ ಏನ್ರಿ ಗುರುಗಳ ಅಂತ ಕೇಳ್ತಾಳೆ. ಅವಾಗ ಬಾಲಲೀಲಾ ಮಹಾಂತೇಶ್ವರಿಗಳು ಅಂದರು, ಮಗ ಸತ್ತ ಅಂಥೇಳಿ ದುಃಖ ಮಾಡ್ಕೋಬೇಡ. ಸತ್ತ ಮಗ ಸತ್ತು ಹೋದ, ಸತ್ತ ಮಗ ಮತ್ತೆ ಹುಟ್ಟೋದಿಲ್ಲ. ನಿನಗೇನು ಬೇಕು? ಮಗ ಹೌದಿಲ್ಲೋ? ಸತ್ತ ಮಗ ಸತ್ತ, ಜೀವಂತ ಮಗ ನಾನದೀನಿ, ನನಗ ತಾಯಿಯಾಗಿ ಬಿಡು. ಯಾಕೆ ತ್ರಾಸ ಮಾಡ್ಕೋತೀನಿ? ನನಗೂ ಅವಿಲ್ಲ, ನನಗೆ ತಾಯಿಯಾಗಿ ಬಿಡು. ಬಸಮ್ಮನ ತಲೆಯೊಳಗೆ ಏನೋ ಒಂದು ವಿದ್ಯುತ್ ಸಂಚಲನ ಆಯಿತು. ಎಂಥ ಮಾತು! ಹೌದಲ್ಲ. ಒಂದು ಕ್ಷಣ ಆಕೆಯ ಮನುಷ್ಯನೊಳಗೆ ಪರಿವರ್ತನೆಯ ಅಲೆಗಳು ಪ್ರಾರಂಭ ಆಗ್ತವೆ. ಎಂಥ ಪರಿಣಾಮ ಬೀರಿತು ಅಂತಂತಂದ್ರೆ, ನಮ್ಮ ನಾಡಿನ ಮಠಗಳ ಇತಿಹಾಸದೊಳಗೆ ವಿರಕ್ತ ಪರಂಪರೆಯೊಳಗೆ ಅಪರೂಪವಾಗಿ ಕೇಳಿ ಬರ್ತಕ್ಕಂಥ ಒಂದೋ ಎರಡೋ ಹೆಸರಿನೊಳಗೆ ಮೊಟ್ಟ ಮೊದಲು ಎದ್ದು ನಿಲ್ಲುವಂಥ ಒಬ್ಬ ಯೋಗ್ಯ ಗುರುವಿಗೆ ತಾಯಿಯಾದಂಥ ಪುಣ್ಯಾತ್ಮಳು ಮುಳುಗುಂದದ ಬಸಮ್ಮ ತಾಯಿ ಅನ್ನತಕ್ಕಂಥದ್ದು ನಮ್ಮ ನಾಡಿನ ಇತಿಹಾಸದ ದಾಖಲೆಯ ಪುಟಗಳೊಳಗೆ ಸಿಗುತ್ತದೆ. ನೋಡ್ರಿ, ಗುರುವಿಗೆ ತಾಯಿಯಾಗುವ ಸಂಭ್ರಮ ಎಷ್ಟು ಮಂದಿಗೆ ಸಿಗ್ತದೆ ಜಗತ್ತಿನಾಗ? ಹೇಳ್ರಿ ನೋಡೋಣ, ಹೇಳ್ರಿ, ಎಷ್ಟು ಮಂದಿಗೆ ಸಿಗ್ತದ? ಒಬ್ಬ ಗುರುವಿಗೆ ತಾಯಿಯಾಗುವ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅಂಥ ಒಂದು ಸಿಕ್ಕ ಅವಕಾಶವನ್ನು ಬಸಮ್ಮ ಎಷ್ಟು ಅರ್ಥಪೂರ್ಣವಾಗಿ ಬಳಸ್ಕೋತಾಳೆ ಅಂತಂದರೆ, ಬಸಮ್ಮ ಮಹಾಂತೇಶ್ವರಿಗಳನ್ನ ಹೆಂಗೆ ಜೋಪಾನ ಮಾಡ್ತಾರೆ ಅಂದರೆ, ಅವ್ರ ಹೆಸರು ಏನು ಗೊತ್ತೇನ್ರಿ? ಬಾಲಲೀಲಾ. ನೋಡ್ರಿ, ಬಾಲಲೀಲಾ. ವಯಸ್ಸಾಗಿದ್ದರೂ ಸಹಿತ ಸಣ್ಣ ಮಕ್ಕಳಂಗೆ ಇದ್ರು ಅವರು ಬಾಲಲೀಲಾ ಮಹಾಂತ ಸ್ವಾಮಿಗಳು. ಸಣ್ಣ ಮಕ್ಕಳ ಪೂಜಾ ಟೈಮ್ ಆಯ್ತು ಅಂದ ಕೂಡಲೇ ಬಸಮ್ಮ ಏನು ಮಾಡ್ತಿದ್ದಳು? ಒಂದು ಕಡೆಗೆ ಹೋಗಿ ಪೂಜಾಕ್ಕೆ ಸ್ನಾನಕ್ಕೆ ಬಟ್ಟೆ ಬರೆ ಹಾಕಿ ನೀರು ಕಾಸಿಟ್ಟು ನೀರೆಲ್ಲ ತಣ್ಣೀರು ಎಲ್ಲ ಇಟ್ಟುಬಿಡ್ತಿದ್ದಳು. ಇವರು ಮಹಾಂತೇಶ್ವರಿಗಳು ಏನು ಮಾಡ್ತಿದ್ರು? ಅಲ್ಲಿ ಮಾಡ್ತಿದ್ದಿಲ್ಲ, 3ನೇ ಅಂತಸ್ತಿಗೆ ಹೋಗೋದು. ಹೋಗಿ, ಅವ್ವ ಜಳಕಕ್ಕೆ ನೀರು ಇಟ್ಟಿಲ್ಲ, ನನಗೆ ಬಟ್ಟೆ ಇಟ್ಟಿಲ್ಲ. ಅಲ್ಲಪ್ಪ ಮಾಂತಪ್ಪ, ತೆಳಗಿಟ್ಟಿನೋಯಪ್ಪ, ನಾ ಅಲ್ಲಿ ಒಲ್ಲೆವ, ನಾ ಮ್ಯಾಲ ಮಾಡವ. ಮಕ್ಕಳು ಹೆಂಗೆ ಹಠ ಮಾಡ್ತವೆ ಆ ರೀತಿ ಒಳಗೆ ಹಠ. ಆಯ್ತಪ್ಪ ಅಂಥೇಳಿ ಮತ್ತೆಲ್ಲ ಹೊತ್ಕೊಂಡು ಮ್ಯಾಲೆ ಹೋಗಿದ್ದಳು. ಅಲ್ಲಿ ಇಟ್ಟು ಕೂಡಲೇ ನನಗೆ ಮ್ಯಾಲೆ ಬೇಡವಾ, ನಾನು ನಡುವಿನ ಮಠದೊಳಗೆ ಮಾಡ್ತೀನಿ, ಅಲ್ಲಿ ಮಾತು ತರೋದು. ಒಂದು ಥರ ಬಾಲಲೀಲೆಗಳೇ. ಅದರ ಅರ್ಥ ಅವು ಹೇಗಿರ್ತದೆ ಮಹಾತ್ಮರ ಬದುಕು ಅಂತಂತಂದರೆ, ಮಹಾತ್ಮರು ಒಂದು ಥರ ಮಕ್ಕಳಿದ್ದಂಗೆ ಇರ್ತಾರೆ. ಮಕ್ಕಳಿದ್ದಂಗೆ ಆ ಮಕ್ಕಳಂತ ತಿಳಿದು ನಾವು ಜೋಪಾನ ಮಾಡ್ತಕ್ಕಂಥದ್ದು. ನೋಡ್ರಿ, ಸಂದರ್ಭ ಬತ್ತು ಅಂತ ಹೇಳ್ತೀನಿ. ಶಿವಬಸವ ಮಹಾಸ್ವಾಮಿಗಳು ಚಿಕ್ಕಂದಿನಿಂದಲೇ ಮನೆ ಬಿಟ್ಟು ಹೊರಗೆ ಬಂದು ಅವರು ಕುಮಾರ ಶಿವಯೋಗಿಗಳ ಕಾರುಣ್ಯದ ಶ್ರೀರಕ್ಷೆಯೊಳಗೆ ಬೆಳೀತಾರೆ. ಇನ್ನೊಂದು ವಿಶೇಷ ಅಂತಂದರೆ, ಪೂಜ್ಯರಾಗಿರ್ತಕ್ಕಂಥ ಸಿದ್ದರಾಮ ಮಹಾಸ್ವಾಮಿಗಳು ಅವರು ಬಹುತೇಕ ಅವ್ರ ತಾಯಿ ನೋಡೇ ಇಲ್ಲ. ಅಗದಿ ಸಣ್ಣ ವಯಸ್ಸಿನೊಳಗನೆ ತಾಯಿ ತೀರಿ ಹೋಗಿಬಿಡ್ತಾಳೆ. ಎಂಥ ಕಷ್ಟ, ಎಂಥ ಬಡತನ, ಎಂಥ ನೋವು ಅಂತಂದರೆ, ಇವರ ತಂದೆಯವರು ವಿಚಾರ ಮಾಡ್ತಾರೆ, ಈ ಮಕ್ಕಳನ್ನು ಏನು ಜೋಪಾನ ಮಾಡೋಕ್ಕಾಗ್ತದ, ಇವನು ನಾನು ಜೋಪಾನ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಆ ಮಕ್ಕಳನ್ನು ತಗೊಂಡು ಸಾಯಂಕಾಲದ ಹೊತ್ತು ಇವನು ಜೋಪಾನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ, ಯಾವ ರೀತಿಯೊಳಗೆ ನಾವು ಏನು ಮಾಡಬೇಕು, ಹೆಂಗೆ ಇಟ್ಕೊಳ್ಳೋಕೆ ಸಾಧ್ಯದ? ಮಾಡೋರು ಮಾಡಬೇಕು, ಎಲ್ಲನೂ ನಾವು ಮಾಡ್ತೀವಂದ್ರೆ ಆಗೋದಿಲ್ಲ. ಅವರು ವಿಚಾರ ಮಾಡಿದರು, ನನ್ನ ಕೈಯಿಂದ ಆಗೋ ಕೆಲಸ ಅಲ್ಲ ಇದು, ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಬೇಡ ಅಂತ ತಿಳ್ಕೊಂಡು ಹೇಳಿ ಅವ್ರೇನು ವಿಚಾರ ಮಾಡ್ತಾರೆ, ಸಾಯಂಕಾಲ ಹೊತ್ತು 2 ಮಕ್ಕಳನ್ನು ತೊಗೊಂಡು ಬಾವಿಗೆ ನುಗ್ಗಿಸ್ಬೇಕು ಅಂತ ತೊಗೊಂಡು ಹೊಂಟಿರ್ತಾರೆ. ಕೇಳ್ರಿ ನೀವು, ಆ ಸಂದರ್ಭದೊಳಗೆ ಏನಾಗ್ತದೆ, ಅಲ್ಲೇ ಗಂಗಮ್ಮ ಅಂಥೇಳಿ ಹಲಗಲಿ ಒಳಗೆ ಗಂಗಮ್ಮ ಹಡಪದ ಮಣಿತನದ ತಾಯಿ, ಆಕೆ ನೋಡಿ ಇವರು ತಂದೆಯವರಿಗೆ ಬೈತಾಳೆ, ಏನಪ್ಪ ಏನು ಕೆಲಸ ಮಾಡ್ತೀನಿ ನೀನು? ಆ ಮಕ್ಕಳೇನು ಯಾರಿಲ್ಲ ಅಂತ ಏನು ಅನ್ಕೋಬೇಡ, ಆ ಮಕ್ಕಳು ಹೆಂಗರೇ ಇರಲಿ, ಆ ಮಕ್ಕಳಿಗೆ ನಾನು ತಾಯಿಯಾಗಿ ಜೋಪಾನ ಮಾಡ್ತೀನಿ ಅಂಥೇಳಿ ಜೋಪಾನ ಮಾಡ್ತಾರೆ. ನೋಡ್ರಿ, ಅನಾಥೋ ದೈವರಕ್ಷತಿ ಅಂತ ಹೇಳ್ತಾರೆ. ಯಾವುದೋ ರೂಪದೊಳಗೆ, ಯಾವುದೋ ರೀತಿಯೊಳಗೆ ರಕ್ಷಣೆಯನ್ನು ಹೊಂದತಕ್ಕಂಥದ್ದು. ಆ ಕಾರಣಕ್ಕೆ ಇವತ್ತು ಮಠಕ್ಕೆ ಗುರುಗಳಾಗಿ ಬರ್ತಕ್ಕಂಥವ್ರಿಗೆ ಭಾಳ ಮಂದಿ ಪ್ರಶ್ನೆ ಮಾಡ್ತಾರೆ, ಏನು ಮುಂದೆ ನಿಮ್ಮ ಗತಿ ಏನು? ನೋಡವ್ರು ಯಾರು? ಆದರೆ ಸಮಾಜ ಅರ್ಥ ಮಾಡ್ಕೋಬೇಕು, ಜನ ತಿಳ್ಕೋಬೇಕು, ಎಲ್ಲವನ್ನ ತ್ಯಾಗ ಮಾಡಿ
ಎಲ್ಲವನ್ನ ಬಿಟ್ಟು ಸಮಾಜಕ್ಕಾಗಿ ನಾಡಿಗಾಗಿ ಬಂದು ದುಡಿತಕ್ಕಂಥ ಗುರುವಿನನ್ನು ಮಠದ ಸ್ವಾಮಿಯನ್ನು ಹೆಂಗೆ ಕಾಣಬೇಕು ಅಂತಂದರೆ ಇವರು ಗುರುಗಳು ದೊಡ್ಡವರು ಆ ಭಾವ ಇರಲಿ, ಆದರೆ ಅದೆಲ್ಲಕ್ಕಿಂತಲೂ ಇವರಿಗೆ ಯಾರೂ ಇಲ್ಲಂತಲ್ಲ. ಈ ಊರಿನ ಈ ನಾಡಿನ ಸಮಸ್ತ ತಂದೆ ತಾಯಿಗಳೆಲ್ಲರೂ ಈ ಗುರುವಿಗೆ ತಂದೆ ತಾಯಿಗಳನ್ನೋ ಭಾವದೊಳಗೆ ಜೋಪಾನ ಮಾಡ್ತಕ್ಕಂಥದ್ದು. ಏನೋ ತಪ್ಪಾದವು ಅಂದರೆ ನಿಮ್ಮ ಮಕ್ಕಳು ತಪ್ಪು ಮಾಡ್ರಿ ಏನು ಮಾಡ್ತೀರಿ? ಕುತ್ತಿಗೆ ಹಿಚಕ್ತೀರಿ? ಹಿಚಕ್ತೀರೇನೋ? ಏನೋ ತಿಳಿಲಾರ್ದ ತಪ್ಪು ಮಾಡ್ತಾರ, ಹಿಚಕ್ತೀರಿ? ಇಲ್ಲ, ಇನ್ನೇನೋ ಕಿವಿ ಹಿಂಡಿ ಬುದ್ಧಿ ಹೇಳ್ತೀರಿ, ಹಿಂಗಲ್ಲ ಹಿಂಗೆ ಮಾಡು, ಹೌದಿಲ್ಲ? ಹಂಗೆ ಸ್ವಾಮಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಏನೋ ಸಂದರ್ಭ ನಡೀತದ, ಏನೋ ತಪ್ಪಾಯಿತು ಅಂದರೆ ಹಿಂಗಲ್ಲ ಹಿಂಗೆ ಮಾಡಬೇಕ್ರಿ ಅಂತ ತಿಳ್ಕೊಂಡು ಹೇಳಿ ತಿಳಿಸಿ ಹೇಳ್ತಕ್ಕಂಥ ದೊಡ್ಡ ಜವಾಬ್ದಾರಿ ಯಾರ್ದು ಅಂತಂದರೆ ಸಮಾಜದ ಭಕ್ತರದು. ನೀವು ತಂದೆ ತಾಯಿಗಳ ಸ್ಥಾನದೊಳಗೆ ಇವತ್ತು ಮಠದ ಗುರುಗಳು ಎಷ್ಟೇ ದೊಡ್ಡವರು ಇರಲಿ, ಅವರಿಗೆ ಆಸರೆ ಯಾರು ಅಂತಂದರೆ ಆ ಮಠದ ಭಕ್ತರೇ ಅವರಿಗೆ ತಂದೆ ತಾಯಿಗಳಾಗಿ ಅವರನ್ನು ಸಲುಹಬೇಕಾಗ್ತದೆ. ಆ ಹಿನ್ನೆಲೆ ಒಳಗೆ ಬಾಳಲೀಲಾ ಮಹಂತ ಶ್ರೀಗಳನ್ನು ಬಸಮ್ಮ ತಾಯಿ ಜೋಪಾನ ಮಾಡ್ತಾಳೆ. ಬಾಳಲೀಲಾ ಮಹಂತ ಶ್ರೀಗಳ ನಿಲುವು ಅಂಥದ್ದು. ಸಾಮಾನ್ಯ ವಿರಕ್ತ ಆಗಿದ್ದಿಲ್ಲ, ಅವು ಭಾಳ ದೊಡ್ಡ ವಿರಕ್ತ ಅವರು. ನೋಡ್ರಿ, ಒಂದು ಸಲ ಶಿಶುನಾಳ ಶರೀಫರದ್ದು ಕೇಳ್ಯಾರ ನೀವು ಹಾಡುಗಳು. ಶಿಶುನಾಳ ಶರೀಫ ನವಲಗುಂದ ನಾಗಲಿಂಗ ಆ ಮುಳುಗುಂದ ಮಠದ ಮುಂದೆ ಹಾಯಬೇಕಾತಂದ್ರೆ ಹಿಂದೊಂದು ಕೈ ಮುಂದೊಂದು ಕೈ ಹಿಂಗೆ ಇಟ್ಕೊಂಡು ಹಿಂಗೆ ದಾಟವ್ರಂತ ಮಠದ ಬಾಗಿಲು ದಾಟೋತಕ್ಕ. ದಾಟಿದ ಮೇಲೆ ಹೇಳಾವಂತ ನಾಗಲಿಂಗ, ಬಾಯಿ ಮುಚ್ಕೊಂಡು ಬಾರ್ಲೇಪ, ಒಳಗೆ ಹುಲಿ ಐತಿ, ಭಾಳ ಹುಷಾರ್ಲೆ ದಾಟಲ್ಲಿ ಅಂತ ಹೇಳತ್ತಿದ್ದತ್. ಅದರ ಅರ್ಥ ನಾಗಲಿಂಗ ಶರೀಫ ಮಹಾಂತ ಶಿವಯೋಗಿಗಳನ್ನು ಒಳಗೆ ಹುಲಿ ಐತಿ ಅಂತ ಹೇಳಬೇಕಾದ್ರೆ ಆ ಹುಲಿ ಎಂಥದ್ದಿರಬೇಕು? ಅದು ಸಾಮಾನ್ಯ ಹುಲಿ ಅಲ್ಲ, ಅಸಾಮಾನ್ಯ ಹುಲಿ. ಆ ಹಿನ್ನೆಲೆಯೊಳಗೆ ನಾಡಿಗಾಗಿ ವಿರಕ್ತ ತತ್ವದ ಪ್ರತಿಪಾದಕರಾಗಿ ವಿರಕ್ತ ತತ್ವದ ಆಚರಣೆಯನ್ನು ಬದುಕಿದ್ದು ಕೇವಲ ಮಾತಿನೊಳಗಲ್ಲ, ಕೃತಿಯೊಳಗೆ. ಮೈಸೂರಿಗೆ ಅರಸರ ಮನೆಗೆ ಹೋಗಿರ್ತಾರೆ. ಅರಸರ ಮನೆಗೆ ಹೋದಾಗ ಬಂಗಾರದ ಪಾತ್ರೆಯೊಳಗೆ ಮುತ್ತು ರತ್ನ ಬೆಳ್ಳಿ ಬಂಗಾರ ರೇಷ್ಮೆ ಬಟ್ಟೆಗಳನ್ನು ಎಲ್ಲವನ್ನು ತುಂಬಿ ಮೈಸೂರು ಮಹಾರಾಜರು ಅವರಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಮುಳುಗುಂದದ ಬಾಳಲೀಲಾ ಮಹಂತ ಸ್ವಾಮಿಗಳಿಗೆ ಬಂಗಾರದ ತಟ್ಟೆಯೊಳಗೆ ಬಂಗಾರದ ನಾಣ್ಯಗಳನ್ನು ತುಂಬಿ ಮುತ್ತು ರತ್ನ ಮಾಣಿಕ್ಯಗಳನ್ನು ತುಂಬಿ ರೇಷ್ಮೆ ಬಟ್ಟೆಗಳನ್ನು ಕೊಟ್ಟು ಅವ್ರಿಗೆ ಕೊಡ್ತಾರೆ. ಅದರ ಜೊತೆಗೆ ಒಂದು ಕುಂಬಳಕಾಯಿಯ ಅದೊಂದು ಸಾಧನ, ಅದು ನೀರು ಕುಡಿಯೋದಕ್ಕಾಗಿ ಬಳಸುವಂಥದ್ದು. ನೋಡ್ರಿ, ಇವೆಲ್ಲವನ್ನಿಟ್ಟಾಗ ಅದನ್ನು ನೋಡಿ ಬಾಳಲೀಲಾ ಮಹಂತ ಸ್ವಾಮಿಗಳು ಬಂಗಾರದ ತಟ್ಟೆಯೊಳಗೆ ಇಷ್ಟೆಲ್ಲ ಬಂದತಿ ಅಂತ ಖುಷಿ ಪಡಲಿಲ್ಲ, ಸಂಭ್ರಮ ಪಡಲಿಲ್ಲ. ಇದು ನನಗೆ ಬೇಡಪ್ಪ ಅಂತ ಹೇಳಿದ್ರು ಅವರು. ಅವಾಗ ಮಹಾರಾಜ ಅಂದ, ನಿಮ್ಮ ಪಾದಕ್ಕೆ ಅರ್ಪಿಸಿದ್ದೀನಿ, ನೀವು ಸ್ವೀಕಾರ ಮಾಡಲೇಬೇಕು ಅಂಥೇಳಿ ಭಾಳ ಒತ್ತಾಯ ಮಾಡ್ತಾರೆ. ಅವಾಗ ಬಾಳಲೀಲಾ ಮಹಂತ ಶ್ರೀಗಳಂದರು, ಇದು ಯಾವುದೂ ಬೇಡ ಅಂದ್ರೆ ಅವರು, ಈ ಬಂಗಾರ ತಾಟ ಬಂಗಾರ ನಾಣ್ಯಗಳು ಇವ್ಯಾವೂ ಬೇಡ, ಇದರಾಗಿಂದ ಒಂದು ಮಾತ್ರ ತೊಗೋತೀನಿ ಅಂಥೇಳಿ ತೊಗೋತಾರೆ ಅವರು. ಅದರಾಗಿಂದ ಯಾವುದು? ಆ ಕುಂಬಳಕಾಯಿದ್ದು ಇದೇನಿರ್ತೈತೆ ನೋಡ್ರಿ, ಅದು ಇವತ್ತಿಗೂ ಸಹಿತ ಮುಳುಗುಂದ ಗವಿ ಮಠಕ್ಕೆ ಹೋದ್ರಿ ಅಂತಂದ್ರೆ ಇವತ್ತಿಗೂ ಅವರಿಗೆ ಕೊಟ್ಟಿರ್ತಕ್ಕಂಥ ಕುಂಬಳಕಾಯಿ ಅದು ಇವತ್ತಿಗೂ ಅಲ್ಲಿ ನಿಮಗೆ ನೋಡಕ್ಕೆ ಸಿಗತೈತಿ. ಅವ್ರು ಏನರ ತಂದಿದ್ರಂದ್ರೆ ಇರ್ತಿತ್ತನ್ರಿ? ಇರ್ತಿತ್ತು? ಇರುವುದಿಲ್ಲ. ನೆನಪಿಟ್ಕೊಳ್ರಿ, ಯಾವಾಗಲೂ ನೀವು ಯಾರಿಗಾದರೂ ಏನ್ರಿ ಗುರುತು ಪ್ರೀತಿಯ ಕಾಣಿಕೆಗಳನ್ನು ಕೊಡ್ತಿರ್ತಿರ್ಲ, ನೀವು ಪ್ರೀತಿಯಿಂದ ಕೊಡುವ ವಸ್ತುಗಳು ಹಿಂಗಿರಬೇಕಲ್ಲ, ಭಾಳ ಕಿಮ್ಮತ್ತಿನ ವಸ್ತುಗಳಂತ ಕೊಟ್ರಿ ಅಂತಂದ್ರೆ ಅದನ್ನು ಯಾರೇ ಕಳ್ಳತನರೇ ಮಾಡ್ತಾರೆ, ಎಲ್ಲರೇ ಕಳೆದು ಹೋಗ್ತದೆ, ಏನರ ಆಗ್ತದೆ. ಆದರೆ ಇವತ್ತಿಗೂ ಆ ಮಠದೊಳಗೆ ಆ ವಸ್ತು ಉಳಿತೈತಿ ಅಂತಂದ್ರೆ ಅದು ಯಾರು ಮುಟ್ಟಲಾರದಂಥದ್ದು. ಆ ಕಾರಣಕ್ಕೆ ಒಬ್ಬ ಅನುಭಾವಿ ಹೇಳ್ತಾನೆ, ಧನವ ಗಳಿಸಬೇಕೆಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ಎಂಥ ಸಂಪತ್ತನ್ನು ಗಳಿಸಬೇಕು ಅಂತಂದರೆ ಸಾಮಾನ್ಯರ ಕಣ್ಣಿಗೆ ಕಾಣಿಸದಂಥ ಸಂಪತ್ತನ್ನು ಗಳಿಸಬೇಕು. ಅದು ನಿಜವಾದ ಸಂಪತ್ತು, ಅದು ಬಹಳ ದಿವಸ ಉಳಿತದೆ. ಮಂದಿಯ ಕಣ್ಣಿಗೆ ಕಾಣುವಂಥ ಸಂಪತ್ತನ್ನು ಗಳಿಸಿದರೆ ಆ ಸಂಪತ್ತು ಭಾಳ ಹೊತ್ತು ಉಳಿಯೋದಿಲ್ಲ, ಭಾಳ ದಿವಸ ಉಳಿಯೋದಿಲ್ಲ. ಆ ಕಾರಣಕ್ಕಾಗಿ ಉಳಿಯುವಂಥ ಸಂಪತ್ತು ಯಾವುದು ಅಂತಂತಂದರೆ ಜ್ಞಾನ.
ಆಮೇಲೆ ನಾವು ಪಡೆಯುವ ಸಂಪತ್ತು ಯಾವುದು ಅಂತಂದರೆ ಗುರುವಿನ ಕರುಣೆ. ಗುರುವಿನ ಕರುಣೆ ಜ್ಞಾನದಂಥ ಸಂಪತ್ತು ನಮ್ಮದಾಗಿತ್ತು ಅಂತಂದರೆ ಅದು ಎಂದಿಗೂ ಹೋಗೋದಿಲ್ಲ. ನೋಡಿರಿ, ನೀವು ಜ್ಞಾನವನ್ನು ಪಡೆದ್ರಿ ಅಂತಂದ್ರೆ ಮನೆಯೊಳಗಿನ ಆಸ್ತಿ ಭಾಗ ಮಾಡ್ತಾರೆ. ಮನೆಯೊಳಗೆ ಅಂತಂಬ್ರ ಪಾಲಾಗುವತ್ನಾಗ ಹಾಕತ್ತಿಲ್ರಿ ಭಾಗ, ಆಸ್ತಿ ಭಾಗ ಮಾಡ್ತಾರೆ, ಮನೆ ಪಾಲ ಮಾಡ್ತಾರೆ, ಮನೆಯಾಗಿನ ಬಾಂಡೆ ಸಾಮಾನುಗಳು ಎಲ್ಲ ಪಾಲ ಮಾಡ್ತಾರೆ, ದವಸ ಧಾನ್ಯಗಳನ್ನು ಪಾಲ ಮಾಡ್ತಾರಿಲ್ರಿ. ತಲೆಯಾಗಿನ ವಿದ್ಯೆ ಇತ್ತು ಅಂದ್ರೆ ಒಂದು ಅರ್ಧ ಅವನಿಗೆ ಕೊಡು, ಅರ್ಧ ನೀ ಇಟ್ಕೋ, ಯಾರ ಕೈ ಹಾಕಿ ಅದ್ರಾಗಿನ ತೆಗೆದು ಕೊಡ್ತಾರನ್ರಿ? ಬರ್ತತಿ? ಬರಂಗಿಲ್ಲ. ಇನ್ನುಳಿದದ್ದು ಎಲ್ಲವನ್ನ ಪಾಲ ಮಾಡ್ಬೋದು, ಆದರೆ ಪಡೆದ ಜ್ಞಾನವನ್ನು ಯಾರೂ ಭಾಗಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ಪಡಿಬೇಕು. ಅದು ನಮ್ಮ ಬದುಕಿಗೆ ಆಸರ ಆಗ್ತದೆ, ಅದು ನಮ್ಮ ಬದುಕಿಗೆ ಭರವಸೆ ಆಗ್ತದೆ. ಆ ಕಾರಣಕ್ಕೆ ಇಲ್ಲಿ ಗುರುವಿಗೆ, ಮಹಂತ ಶಿವಯೋಗಿಗಳಿಗೆ ತಾಯಿ ಆಗುವ ಮೂಲಕ ಬಸಮ್ಮ ತಾಯಿ ಎಂಥ ಆದರ್ಶ ವ್ಯಕ್ತಿಗಳಾಗಿ ನಮ್ಮ ನಾಡಿನೊಳಗೆ ಉಳಿತಾರಲ್ಲ. ಹಾಗೆಯೇ ನವಲಗುಂದದ ನಾಗಲಿಂಗ ಭೀಮವ್ವ ತಾಯಿ ನೋಡ್ರಿ, ಎಷ್ಟು ವಿಶಿಷ್ಟವಾದಂಥ ಒಂದು ವ್ಯವಸ್ಥೆಯನ್ನು, ಶಿಸ್ತನ್ನು ನಾವು ಕಾಣ್ತೀವಲ್ಲ. ಆ ಹಿನ್ನೆಲೆಯೊಳಗೆ ಇವತ್ತು ಈ ಸಂಬಂಧ ಇನ್ನುಳಿದ ಸಂಬಂಧಗಳಿಗೆ ಆಯುಷ್ಯದ, ಆದರೆ ತಾಯಿ ಮಕ್ಕಳ ಸಂಬಂಧಕ್ಕೆ ಆಯುಷ್ಯ ಇಲ್ಲ. ತಾಯಿಯ ಪ್ರೀತಿ ಎಂದೂ ಕುಂದೋದಿಲ್ಲ, ಮಗುವಿನ ಹಂಬಲ ಎಂದೂ ಕುಂದೋದಿಲ್ಲ. ಆ ಕಾರಣಕ್ಕೆ ನಿಜವಾದ ಪ್ರೀತಿ ಅಂತಂದರೆ ಅದು ತಾಯಿ ಮಕ್ಕಳ ಪ್ರೀತಿ. ನೋಡ್ರಿ, ಮನೆಯೊಳಗೆ ಅವ್ವ ಮಗಳು ಜಗಳಾಡ್ತಾಳಂತ ಹೇಳಿ ಯಾರು ಹಿರಿತನಕ್ಕೆ ಹಾದಿಗಿದ್ದೀರಿ ನೀವು ಏನ್ರಿ? ಅವ್ವ ಮಗಳು ಜಗಳಾಡಿರ್ತಾಳೆ, ಜಗಳಾಡ್ಯಾರ ಬಾ ಒಂದಿಟ್ಟು ಬುದ್ಧಿ ಹೇಳೋಣ, ಹಿರಿತನ ಮಾಡೋಣಂತ ಹೋಗಿ ಜಗಳ ಬಗೆಹರ್ಸಕ್ಕೆ ಹಾದಿಗಿದ್ದೀರಿ. ಅದು ನಿಮ್ಮ ಬಾಳೆ ಚಂದ ಉಳಿಯಂಗಿಲ್ಲ ಏನ್ರಿ? ಅವ್ರ ಜಗಳ ಹೆಂಗಿರ್ತತಿ ಅಂತಂದ್ರೆ, ತಾಯಿ ಮಕ್ಕಳ ಜಗಳ ನ್ಯಾಯ ಮಾಡುವರು ಯಾರು? ನೋಡ್ರಿ, ಅವ್ವ ಮಗಳು ಜಗಳಾಡ್ಯಾರ, ಜಗಳ ಬಗೆಹರ್ಸಕ್ಕೆ ಹಿರಿಯರು ಬಂದ ಕೂಡಲೇ ಮಗಳು ಹೇಳ್ತಾಳೆ, ತಾಯಿ ಮಕ್ಕಳ ಜಗಳ ನ್ಯಾಯ ಮಾಡುವರು ಯಾರ? ನೋಡ್ರಿ, ನಾ ಅಂದ ಮಾತು ನಿಜ ಏನೋ, ನಮ್ಮ ಜಗಳಕ್ಕೆ ಬಗೆಹರ್ಸಕ್ಕೆ ಇವ್ರ್ಯಾರು ನಡು ಬರಾಕ ವಾಲಿಗೆ ಮುತ್ತು ವಜನೇನ ಕಿವ್ಯಾಗ ಒಲೆ ಅಂತ ಹಾಕೋತಾರಲ್ಲ, ಅದಕ್ಕೆ ಮುತ್ತು ಹಾಕಿರ್ತಾರೆ ಚಂದ ತೆಳಗೆ. ಆ ಮುತ್ತು ವಜ್ಜಾಕವನ್ರಿ, ಅದಕ್ಕೆ ವಜ್ಜಾಗೋದಿಲ್ಲ. ಆ ಮುತ್ತುಗಳು ಅದಕ್ಕೆ ಇನ್ನಷ್ಟು ಚಂದ ಕಾಣ್ತಾವ. ಹಂಗೆ ತಾಯಿಗೆ ಮಗಳು ಏನೋ ಒಂದು ಮಾತು ಅಂದಾಳಂದ್ರೆ ಅದು ಮಾತಲ್ಲ, ಪ್ರೀತಿಯ ಮುತ್ತು ಅಂತ ಹೇಳ್ತಾಳಾಕಿ. ಎಷ್ಟು ಶಾಣಕ್ಯ ನೋಡ್ರಿ. ನಾನಂದ ಮಾತು ನಿಜವೇನ, ವಾಲಿಗೆ ಮುತ್ತ ವಜನೇನ ಹಡದವ್ವ, ನಾನಂದ ಮಾತು ನಿಜವೇನ.